ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 27ರ ಹಾಲಿ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಲತಾ ಸಲಿಯಾನ್ ಅನಿವಾರ್ಯದ ಕಾರಣದಿಂದ ಇಂದು ನಮ್ಮ ಸಂದರ್ಶನದಲ್ಲಿ ಇಲ್ಲದಿರೋದಂತಹ ಕಾರಣ ಅವರ ಯಜಮಾನರಾದಂತಹ 27ನೇ ವಾರ್ಡಿನ ಮಾಜಿ ಸದಸ್ಯರು ಹಾಗೂ ಡೆಕ್ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಮತ್ತು 1978ನೇ ಇಸ್ವಿದಿಂದಲೇ ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಶ್ರೀಮಾನ್ಯ ಕಮಲಾಶ್ ಸಲಿಯಾನ್ನವರು ಮತ್ತು ಇದೇ ಪಕ್ಷದ ನಗರ ಬ್ಲಾಕ್ ಕಾರ್ಯದರ್ಶಿಯಾಗಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಹಾಗೂ 30 ವರ್ಷಗಳಿಂದಲೇ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೀಪಕ್ ಶ್ರೀಯಾನ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ India.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಪ್ರಥಮ ಬಾರಿಗೆ ನಾನು ವಾರ್ಡ್ ನಂಬರ್ 27ರ ಹಾಲಿ ಸದಸ್ಯರ ಅವರ ಯಜಮಾನರ ಹತ್ರ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಯಾಕಂದರೆ ಇದೇ ವಾರ್ಡಿನ ತಾವು ಕೂಡ 27ನೇ ವಾರ್ಡಲ್ಲೇ ತಾವು ಮಾಜಿ ಸದಸ್ಯರು ಕೂಡ ಆಗಿದ್ರಿ. ಅದಕ್ಕಾಗಿ ನಮ್ಮ ಮಾತುಗಳು ಪ್ರಾರಂಭಿಸಿದ್ದಾರೆ ಕಲ್ಮೇಶ್ ಸಲಿಯಾನ್ ಅವರು. ತಮ್ಮ ಒಂದು ಕಿರು ಪರಿಚಯ ಹೊಂದಿಗೆ ನಮ್ಮ ವೀಕ್ಷಕರಿಗೆ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ವಾರ್ಡಿನ ಸಮಸ್ತ ಜನರಿಗೆ ಹಾಗೂ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ನಾನು ಕಮಲಾಕ್ಷ ಸಾಲಿಯಾನ್ ಅಂತ ನನ್ನ ಹೆಸರು. ನಾನು ಬೋಳೂರು ವಾರ್ಡ್ನಲ್ಲೇ ಹುಟ್ಟಿ ಬೆಳೆದದ್ದು. ನಮ್ಮ ಬೋಳೂರು ಜಾರಂದಯ್ಯ ದೇವಸ್ಥಾನದ ಹಿಂದುಗಡೆ ನಮ್ಮ ಮನೆ ಮುಂಡಿ ಮನೆ ಅಂತ. ನಾನು ಜಯಂತಿ ಸಾಲಿಯಾನ್ ಮತ್ತು ನಾರಾಯಣ್ ಕೋಟ್ಯನ್ರವರ ಪ್ರಥಮ ಪುತ್ರ, ಎರಡನೇ ಮಗನಾಗಿದೆ ಅಂತ ಇರ್ತೀರಿ. ಸರಿ, ತಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗಾಗಿರುತ್ತೆ? ತಾವು ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ರಿ? ನನ್ನ ವಿದ್ಯಾಭ್ಯಾಸ ನಮ್ಮ ಬೊಕ್ಕಪಟ್ಟಣ ಸ್ಕೂಲಲ್ಲಿ 7th ನಾನು ಓದಿ, ಆಮೇಲೆ BMS ಸ್ಕೂಲಲ್ಲಿ 10ನೇ ತರಗತಿ ತನಕ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ. ಆಮೇಲೆ ನಾವು ಮಧ್ಯಮ ವರ್ಗದಿಂದ ಬಂದವರಿಂದಾಗಿ ನಾವು ನಮ್ಮ ಮೀನುಗಾರ ಕೆಲಸವನ್ನು ನಾನು ಶುರು ಮಾಡಿದ್ದೇನೆ. ಸಾಧಾರಣ 1970ರಲ್ಲಿ ನಾನು ಮೀನುಗಾರ ವೃತ್ತಿಯಿಂದ ಕೆಲಸವನ್ನು ಶುರು ಮಾಡಿದ್ದೇನೆ. ಹಾಗೆ ಬೆಳೀತಾ ನನಗೆ ಜನರ ಸೇವೆ ಮಾಡಬೇಕಂತ ತುಂಬ ಹುಮ್ಮನಸ್ಸಿನಿಂದ ನಾನು ರಾಜಕೀಯ ಪ್ರವೇಶಿಸಿದ್ದೇನೆ. ಪ್ರವೇಶಿಸಲು ನಮಗೆ ರಾಜಕೀಯ ಗುರುಗಳಾಗಿ ನಮ್ಮ ಶ್ರೀಮಾನ್ ಜನಾರ್ದನ್ ಪೂಜಾರಿಯವರು ಬಹಳ ನಿಷ್ಠಾವಂತ ತಮಗೆ ಒಂದು ಸಪೋರ್ಟ್ ಕೊಟ್ಟು ಅದೇ ಮುಂದೆ ತಂದಿರತಕ್ಕಂಥ ರಾಜಕೀಯದಲ್ಲಿ. ಸರಿ, ತಮ್ಮ ರಾಜಕೀಯ ಜೀವನದಲ್ಲಿ ತಾವು ಗುರುಗಳಾದಂಥ ತಾವೇ ಈಗ ತಮ್ಮ ಹೆಸರುಗಳನ್ನು ಜನಾರ್ದನ್ ಪೂಜಾರಿ ಅವ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇವತ್ತು ತಮ್ಮ ವಾರ್ಡಿನ ಮುಖ್ಯವಾಗಿ ಒಂದು ಸದಸ್ಯರಾಗಿರ್ತಕ್ಕಂಥ ನಮ್ಮ ಧರ್ಮಪತ್ನಿ ಆದವರು ಇವತ್ತು ಅನಿವಾರ್ಯದ ಕಾರಣ ಇದೆ, ನಮ್ಮಲ್ಲಿ ಉಪಸ್ಥಿತಿಯಲ್ಲಿ ಇಲ್ಲ ಅವರು. ಆದರೂ ಕೂಡ ಏನು ಕಾರಣ, ತಾವು ಯಾಕೆ ಸ್ಪರ್ಧಿಸಿಲ್ಲ, ಏನು ಆ ಥರ ನಡೆದಿತ್ತು ಅಲ್ಲಿ? ನಿಮ್ಮ ಒಂದು ಮಹಿಳೆಯವರಿಗೆ ಏನು ಮೀಸಲಾತಿ ಮಹಿಳೆ ಬಂದಿರೋದು ಕಾರಣನ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ ತಮ್ಮ ಧರ್ಮಪತ್ನಿಯಾದವರು ಸದಸ್ಯರಾಗಿರ್ತಕ್ಕಂಥದ್ದು? ಈಗ ನಾನು ಸದಸ್ಯರಾದ ನಂತರ 5 ವರ್ಷದಲ್ಲಿ ನಾವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೇವೆ ಇಲ್ಲಿ ಬೋಳೂರಲ್ಲಿ. ಸಾಧಾರಣ ಈಗ ಇರುವ ರೋಡ್ ಡಾಂಬರೀಕರಣ ಎಲ್ಲ ನಮ್ಮ ಅವಧಿಯಲ್ಲಿ ನಾನು ಮಾಡಿಸಿದ್ದೇನೆ. ಅದರ ನಂತರ ಮಹಿಳಾ ಮೀಸಲಾತಿ ಬಂತು. ಮಹಿಳಾ ಮೀಸಲಾತಿ ಬಂದ ನಂತರ ನನಗೆ ಏನೋ ಸಮಾಧಾನ ಇರಲಿಲ್ಲ. ನನ್ನ ಶ್ರೀಮತಿಯವರನ್ನು ಎಲೆಕ್ಷನ್ನಲ್ಲಿಗೆ, ಆಮೇಲೆ ನಮ್ಮ ಇಲ್ಲಿ 5 ವರ್ಷ ಬೇರೆ ಪಕ್ಷ ಬಂತು, BJP ಬಂತು. ಆಮೇಲೆ ನಮಗೆಲ್ಲ ನಮ್ಮ ಪಾರ್ಟಿ ಗುರು ಹಿರಿಯರು, ನನ್ನ ಪಾರ್ಟಿಯ ಎಲ್ಲ ಸದಸ್ಯರು ನಮ್ಮನ್ನು ಒತ್ತಾಯ ಮಾಡಿದರು, ನಿಮ್ಮ ಧರ್ಮಪತ್ನಿಯನ್ನು ನಿಲ್ಲಿಸಿ, ಅವರು ಖಂಡಿತ ವಿನ್ ಆಗ್ತಾರೆ, ನೀವು ಮಾಡಿದ ಕೆಲಸದಿಂದ ಅವರು ವಿನ್ ಆಗಲಿಕ್ಕೆ ಕಾರಣ ತುಂಬ ಇದೆ, ತುಂಬ ಕೆಲಸ ನೀವು ಮಾಡಿದ್ದೀರಿ ನಿಮ್ಮ ಅವಧಿಯಲ್ಲಿ, ಅದರಿಂದಾಗಿ ನಿಲ್ಲಿಸಿ ಅಂತ ಎಲ್ಲ ಒತ್ತಾಯದ ಮೇರೆಗೆ ನಾನು ಅವರನ್ನು ನಿಲ್ಲಿಸಿದೆ. ಅವರು ತುಂಬ ಒಳ್ಳೆಯ ಬಹುಮತದಿಂದ ವಿನ್ ಆಗಿ ಬಂದ ನಂತರ ಈ 5 ವರ್ಷದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನೆಲ್ಲ ಇಲ್ಲಿ ಮಾಡಿದ್ದಾರೆ. ಅಂದರೆ ಅಲ್ಲಿ ಸಂಪೂರ್ಣವಾಗಿ ತಮ್ಮ ವಾರ್ಡ್ ನಂಬರ್ 27ರಲ್ಲಿ ಸೇವೆಗಳನ್ನು ಸಲ್ಲಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಅವರ ಜೊತೆಯಲ್ಲಿ ನಾನು ಅವರಿಗೆ ಒಂದು ಜೊತೆಯಾಗಿ ನಾವು ತುಂಬ ಕೆಲಸ ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಬೋಳೂರು ವಾರ್ಡ್ನಲ್ಲಿ ತುಂಬ ಕೆಲಸವನ್ನು ಮಾಡಿದ್ದೇವೆ. ನೀರಿದಾಗಲಿ, ವಿದ್ಯುತ್ ಆಗಲಿ, ರೋಡ್ಗಳಾಗಲಿ, ಎಲ್ಲ ಏನೆಲ್ಲ ಮೂಲಭೂತ ಸೌಕರ್ಯಗಳು ಇದ್ದೋ ಅದನ್ನೆಲ್ಲ ನಾವು
ಜೊತೆ ಸೇರಿ ಮಾಡಿದ್ದೇವೆ. ಅಂದರೆ ಅವ್ರ ಜೊತೆಗೆ ತಾವು ಕೂಡ ಸ್ಪರ್ಧಿಸ್ಕೊಂಡು ಅವರು ಸಮಾನತೆಯಿಂದ ಅವ್ರ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ತುಂಬ ಸಂತೋಷ ಆಯಿತು. ಆ ವಿಚಾರಕ್ಕೆ ಮತ್ತೊಮ್ಮೆ ನಾನು ಬರ್ತಾ ಇದ್ದೆ. ಈಗ ಸ್ವಲ್ಪ ಹೊತ್ತಿಗೋಸ್ಕರ ನಾನು ದೀಪಕ್ ಶೆರಿಯನ್ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಅವರು 30 ವರ್ಷಗಳ ಕಾಲದಿಂದನೇ 30ರಿಂದ 35 ವರ್ಷದಿಂದನೇ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು. ಮೀನುಗಾರಿಕಾ ಇಲಾಖೆಯಲ್ಲೂ ಕೂಡ ಅವರು ಇವತ್ತು ಅಧ್ಯಕ್ಷತೆ ಸ್ಥಾನದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ. ನಮಸ್ಕಾರ ಸರ್, ತಮಗೂ ಕೂಡ ನಮ್ಮ ಈ ನ್ಯಾಷನಲ್ ಪ್ರಾಡಕ್ಟಲ್ಲಿ ಸ್ವಾಗತ. ವಾರ್ಡಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಜನರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರಿ ಸರ್, ತಮ್ಮ ಒಂದು ಕಿರುಪರಿಚಯ ಹೊಂದಿಗೆ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ದೀಪಕ್ ಕುಮಾರ್ ಅಂತ. ನನ್ನ ತಂದೆಯ ಹೆಸರು ರವೀಂದ್ರ ಶ್ರೀ ಅಂತ, ತಾಯಿ ಹೆಸರು ದೇವಕಿ. ನಾನು ನನ್ನ ವಿದ್ಯಾಭ್ಯಾಸವನ್ನು ಸಸಿತ್ತು ಸರಕಾರಿ ಶಾಲೆಯಲ್ಲಿ 5ನೇ ತನಕ ಮಾಡಿದ್ದೇನೆ. ನನ್ನ ಹೈಸ್ಕೂಲ್ ಮತ್ತು PU ವ್ಯಾಸಂಗವನ್ನು ನಾನು ಗೋವಿಂದಸ್ ಕಾಲೇಜ್ ಸುರತ್ಕಲಲ್ಲಿ ಮಾಡಿದ್ದೇನೆ. ನನ್ನ ಕಾನೂನು ವಿದ್ಯಾಭ್ಯಾಸವನ್ನು ಧರ್ಮಸ್ಥಳ ಮಂಜುನಾಥ ಲಾ ಕಾಲೇಜಲ್ಲಿ ಮಾಡಿದ್ದೇನೆ. ನಾನು ಸಮಾಜ ಸೇವೆಯಲ್ಲಿ ಹೈಸ್ಕೂಲಲ್ಲಿ ಇರುವಾಗಲೇ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ. ಆ ಟೈಮಲ್ಲಿ ನಾವು ನಮ್ಮ ಸಸಿತ್ತು ಹಳೆ ವಿದ್ಯಾರ್ಥಿ ಸಂಘ ಸಸಿತ್ತು ಯುವಕ ಮಂಡಲಕ್ಕೆ ಸ್ಟೇಟಲ್ಲೇ ಪ್ರಥಮ ಪ್ರಶಸ್ತಿ ಬಂದಿದೆ. ಅಂದರೆ ನಾವು ಪ್ರತಿ ವಾರ ಒಂದೊಂದು ಕ್ಯಾಂಪ್, ಮೆಡಿಕಲ್ ಕ್ಯಾಂಪು, ಸೋಷಲ್ ವರ್ಕ್ ಎಲ್ಲ ಮಾಡಿ ನಮ್ಮ ಸ್ಟೇಟಲ್ಲೇ ಪ್ರಥಮ ಸ್ಥಾನವನ್ನು ನಾವು ನಮ್ಮ ಯುವಕ ಮಂಡಲ ಪಡೆದಿದೆ. ಅದರ ನಂತರ ನಾನು ಇಲ್ಲಿ ಸಮಾಜ ಸೇವೆಯಲ್ಲಿ ನಮ್ಮ ಜೈಹಿಂದ್ ಯುವಕ ಮಂಡಲ ಮತ್ತು ದೋಸ್ ಕ್ರಿಕೆಟ್ ಟೀಮ್ ಮತ್ತು ಶ್ರೀ ಗಣೇಶೋತ್ಸವ ಸಮಿತಿ ಅಂತ ಉಂಟು ಸಾರ್ವಜನಿಕ, ಅದರಲ್ಲಿ ನಾನು ಆ್ಯಕ್ಟಿವ್ ಆಗಿ ಅದರ ಅಧ್ಯಕ್ಷನಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡಿ ಅದರ ಅಭಿವೃದ್ಧಿಗೋಸ್ಕರ ತುಂಬ ದುಡಿದಿದ್ದೇನೆ. ಅದೇ ರೀತಿ ನನ್ನನ್ನು ಈಗ ನಮ್ಮ ವಾರ್ಡಿನ ಪ್ರೆಸಿಡೆಂಟ್ ಕೂಡ ಆಗಿ ಈ ನಮ್ಮ 22ನೇ ವಾರ್ಡ್ನಲ್ಲಿ ಎಂಥ ಕೆಲಸ ಆಗಬೇಕು ಅದನ್ನು ನಾನು ನಮ್ಮ ಸ್ಥಳೀಯ ಕಾರ್ಪೊರೇಟರಿಗೆ ಹಾಗೆ ಮಾಜಿ ಕಾರ್ಪೊರೇಟರಿಗೆ ಒತ್ತಡ ಹಾಕಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದೇನೆ. ಅದೇ ರೀತಿ ನನ್ನನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಮೀನುಗಾರಿಕೆ ಘಟಕ ಅಂತ 1 ವರ್ಷದ ಮುಂಚೆ ಸ್ಥಾಪನೆ ಆದದ್ದು. ಆಗ ಹೋದ ಸಲ ನನ್ನನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕೆ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ಅದರಲ್ಲಿ ನಾವು ಸ್ವಲ್ಪ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಾರ್ಡಲ್ಲಿ ದೊಡ್ಡ ದೊಡ್ಡ ಕೆಲಸಗಳಂದರೆ ಇಲ್ಲಿ ಸಾಧಾರಣ ನಮ್ಮದು ಒಳಗಿನ ರಸ್ತೆಗಳೆಲ್ಲ ನಮ್ಮ ಕಾರ್ಪೊರೇಟರ್ ಸಹಕಾರದಿಂದ ಕಾಂಕ್ರೀಟೀಕರಣ ಮಾಡಿದ್ದೇವೆ. ಅದೇ ರೀತಿ ನಾವು ಇಲ್ಲಿ ನಮ್ಮ ಮಾಜಿ ಶಾಸಕರಾದ ಲೋಬೋರವರ ಸಹಕಾರದಿಂದ ತುಂಬ ಮೇನ್ ರಸ್ತೆಗಳ ಅಭಿವೃದ್ಧಿಗೆ ನಾವು ಶ್ರಮಿಸಿದ್ದೇವೆ. ಈಗ ಇಲ್ಲಿ ಬೊಕ್ಕಪಟ್ಟಣದಲ್ಲಿ ಒಂದು ರಂಗಮಂದಿರ ನಿರ್ಮಾಣ, ಅದೇ ರೀತಿ ಮುಖ್ಯವಾಗಿ ನಮ್ಮ ಈ ಸುಲ್ತಾನ್ ಬತ್ತೇರಿ ಈ ರಸ್ತೆ ಅಂದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟ ಏರಿಯಾ. ಇಲ್ಲಿ ಒಂದು ದೊಡ್ಡ ಲೋಬೋರವರು ಮೀನುಗಾರಿಕಾ ಜಟ್ಟಿಯನ್ನು ಮಾಡಿ ಇಲ್ಲಿನ ಮೀನುಗಾರರಿಗೆ ತುಂಬ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಈ ವಾರ್ಡಲ್ಲಿ ನಮಗೆ ಎಷ್ಟು ಕಷ್ಟಪಟ್ಟು ಈ ವಾರ್ಡಲ್ಲಿ ಕೆಲಸ ಆಗಬೇಕು ಅದೆಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ, ಇನ್ನೂ ಕೂಡ ಮಾಡ್ತೇವೆ. ಈಗ ನಾನು ಮುಖ್ಯವಾದ ಒಂದು ಪ್ರಶ್ನೆ ಕೇಳೋದಾದರೆ, ತಾವು 30ರಿಂದ 35 ವರ್ಷಗಳಿಂದನೇ ಸಮಾಜ ಸೇವೆ ಮತ್ತು ಪಕ್ಷದಲ್ಲೂ ಕೂಡ ತಾವು ಗುರುತಿಸ್ಕೊಂಡು ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೀರಾ. ಯಾವುದೋ ಒಂದು ಎಲೆಕ್ಟೆಡ್ ಮೆಂಬರ್ ಯಾವುದು ಚುನಾವಣೆಯಲ್ಲಿ ತಾವು ಸ್ಪರ್ಧಿಸಿದಂಥ ಒಂದು ಕಡೆಯೂ ನಮಗೆ ದಾಖಲೆಗಳನ್ನು ಬಂದಿಲ್ಲ, ಸಿಕ್ಕಿಲ್ಲ. ಯಾಕೆ ತಮಗೆ ಒಂದು ರಾಜಕೀಯದಲ್ಲಿ ಈ ಥರ ಒಂದು ಪದವಿಗಳಲ್ಲಿ ಮುಂದೆ ಬರಬೇಕಂತ ಏನು ಆಸೆ ಇರಲಿಲ್ವ? ನನಗೆ ಇಲೆಕ್ಷನ್ನಿಗೆ ತುಂಬ ಆಫರ್ ಬಂದಿತ್ತು, ಆದರೂ ಅದು ನನಗೆ ಇಷ್ಟ ಇಲ್ಲ. ನನಗೆ ಸಮಾಜದಲ್ಲಿ ಸೇವೆ ಮಾಡಬೇಕು, ಮತ್ತು ನಮ್ಮ ಯಾರು ಇಲೆಕ್ಟ್ ಆದರೂ ಅವರೊಟ್ಟಿಗೆ ನಮ್ಮ ವಾರ್ಡಿನ ಕೆಲಸ ಮಾಡಬೇಕು, ಅದೇ ನಂದು ಉದ್ದೇಶ. ಮತ್ತು ನಾನು ಈಗ ನನ್ನ ಮೀನುಗಾರಿಕಾ ವೃತ್ತಿಯನ್ನು ಮಾಡ್ತಾ ಇದ್ದೇನೆ, ಅದರ ಸ್ವಲ್ಪ ಕೆಲಸ ಜಾಸ್ತಿ ಒತ್ತಡ ಇರೋದನ್ನು ಇದಕ್ಕೆ ನನಗೆ ಬರಲಿಕ್ಕೆ ಆಗೋದಿಲ್ಲ. ತುಂಬ ಸಂತೋಷ ಆಯಿತು. ಸರಿ, ತಮಗೆ ಅವಕಾಶ ಸಿಕ್ಕರೂ ಕೂಡ ತಾವು ಮಾಡಿಲ್ಲ, ಆದರೂ ಕೂಡ ತಾವು ಇಲ್ಲಿ ಹಾಲಿ ಶಾಸಕರುಗಳಿಗೆ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಿ ಸಂಬಂಧಪಟ್ಟಿರೋದಂಥ ಶಾಸಕರುಗಳನ್ನು ಆಗಿರ್ಬೋದು, ಮತ್ತು ಯಾವುದೇ ಪಕ್ಷದಲ್ಲಿ ಗೆದ್ದಿರೋದಂತಹ ನಿಮ್ಮ ಒಂದು ವಾರ್ಡಿನ ಸದಸ್ಯರುಗಳನ್ನು ಆಗಿರ್ಬೋದು, ತಾವು ಏನಾದರೂ ಅನ್ಯಾಯ ಆಗಿದ್ದ ಕೂಡಲೇ ಖಂಡಿಸಿ ಅದಕ್ಕೆ ಹೋರಾಟಗಳನ್ನು ಮಾಡಿ ಅವ್ರ ಹಿಂದೆನೇ ಬಿದ್ದು ಅವರಿಗೆ ಸರಿಪಡಿಸುವವರೆಗೂ ಬಿಡೋದಿಲ್ಲ ಅಂತ ನಮಗೆ ಒಂದು ದಾಖಲೆಗಳನ್ನು ಮಾತುಗಳನ್ನು ಬಂದಿತ್ತು, ಒಂದು ಸುದ್ದಿಗಳನ್ನು ಬಂದಿತ್ತು. ಇದು ಎಲ್ಲಿವರೆಗೆ ಸತ್ಯ ಇದೆ? ಈ ಥರ ತಾವು ಮಾಡ್ತಾ ಇರೋದ್ರಿಂದ ತಮಗೂ ಹೆದರಿಕೆ ಬೆದರಿಕೆ ಅನ್ನೋದನ್ನು ಏನಾರು ಆಗುತ್ತಾವ? ನಾನೊಂದು ಹಠವಾದಿ, ನನಗೊಂದು ಕೆಲಸ ಆಗಲೇಬೇಕಂದ್ರೆ ಆಗಲೇಬೇಕು. ಅದು ನಾನು ನಮ್ಮ ರಾಜಕೀಯ ಯಾರು ಇದ್ದರೂ ಎದುರಲ್ಲೇ ಹೇಳ್ತೇನೆ ನಮ್ಮ ಲೀಡರ್ಸ್ಗೆ, ಅದು ಕೆಲಸ ಆಗಲೇಬೇಕು ಅಂತ. ಅದರಿಂದ ರಾಜಕೀಯದಿಂದ ಕೆಲವು ಸಲ ನಮಗೆ
ಬೆದರಿಕೆಗಳು ಬಂದಿದೆ. ಅದಕ್ಕೆ ನಾನು ಜಗ್ಗಿದವನು ಕೂಡ ಅಲ್ಲ, ಹೆದರಿದವನು ಅಲ್ಲ. ಹೋದಿನ ಸಲ ಎಲೆಕ್ಷನ್ ಟೈಮಲ್ಲಿ ನನಗೆ ಅಟ್ಯಾಕ್ ಕೂಡ, ಅದು ಕೂಡ ನಾವು ಚುನಾವಣಾ ಪ್ರಚಾರಕ್ಕೆ ಹೋಗಿ ಬರುವಾಗ ಅಟ್ಯಾಕ್ ಕೂಡ ಆಗಿದೆ. ಅದಕ್ಕೂ ನಾನು ಬಗ್ಲಿಲ್ಲ. ಮರುದಿವಸ ನಾನು ಡಿಸ್ಚಾರ್ಜ್ ಆಗಿ ಬಂದು ನನ್ನ ರಾಜಕೀಯ ಪ್ರಚಾರವನ್ನು ಆರಂಭಿಸಿದ್ದೇನೆ. ಆದರೂ ಕೂಡ ತಾವು ಒಂದು ಸೇವೆಗಳನ್ನು ಬಿಟ್ಟಿಲ್ಲ. ಸರಿ, ಹಲವಾರು ಧರಣಿಗಳಲ್ಲಿ ತಾವು ಒಂದು ಹೆಸರು ಮುಂದೆ ಬರುತ್ತೆ. ನೀರಿನ ವಿಚಾರಗಳನ್ನು ಬಂದಾಗಂತಾಗಿರಲಿ, ಮತ್ತು ಯಾವುದೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನಾರ ತಪ್ಪಾಯಿತು ಅಂತಂದರೆ ಇದು ಕೂಡಲೇ ತಾವೊಂದು ಧರಣಿಗಳಲ್ಲಿ ಕೂತ್ಕೊಳ್ಳೋದಂತಹ, ಮತ್ತು ಯಾವುದ್ಯಾವುದು ಎಲ್ಲ ಟೇಬಲ್ ತಟ್ಟಿ ಮಾತಾಡಿ ನೀವು ಅದಕ್ಕೆ ಸರಿಯಾಗಿ ಪಡಿಸುವವರೆಗೂ ತಾವು ಬಿಡದೇ ಇಲ್ಲ ಅನ್ನೋದನ್ನು ಒಂದು ವರದಿ ಬಂದಿತ್ತು. ಇಷ್ಟೆಲ್ಲ ಮಾಡ್ತಾ ಬಂದಿದ್ದೀರಲ್ಲ, ತಮ್ಮ ಒಂದು ಪ್ರೇರಣೆ ಕೊಡ್ತಾ ಇರೋದಂಥ ವ್ಯಕ್ತಿ ಆಗಿರಬಹುದು. ತಾವು ಒಂದು ಇಷ್ಟು ಮುಂದೆ ಬೆಳೆದು ಈ ಥರ ಒಂದು ಕೆಲಸಗಳನ್ನು ಮಾಡೋದಕ್ಕೆ ತಮ್ಮಲ್ಲಿ ಧೈರ್ಯ ತುಂಬಿರೋರು ಆಗಿದ್ರೆ ಯಾರು ಇದ್ದಾರಾ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಾಗಿರಲಿ, ಸಮಾಜ ಸೇವೆಗಳಲ್ಲಿ ಆಗಿರಲಿ? ನನ್ನ ರಾಜಕೀಯ ಗುರು ಅಂದರೆ ಜನಾರ್ದನ ಪೂಜಾರಿ ಅವರು ಇಲ್ಲೇ ಹುಟ್ಟು ಬೆಳೆದವರು. ನಾನು ಅವರಿಗೋಸ್ಕರ ಅವರಿಗೆ ಎಂಥ ಅನ್ಯಾಯವಾದರೂ ಅದರ ಎದುರಿಸುವ ವ್ಯಕ್ತಿ ನಾನು. ಈಗಲೂ ಕೂಡ ನಾನು ಅವರ ಮಾತನ್ನು ಬಿಟ್ಟು ಬೇರೆಯವರ ಮಾತು ಕೇಳುವ ವ್ಯಕ್ತಿ ಅಲ್ಲ. ಈಗ ಅವರಿಗೆ ಪ್ರಾಯ ಆಗಿದೆ, ಆದರೂ ನಮ್ಮ ವಾರ್ಡು ಅವರಿಂದ ನಮ್ಮ ವಾರ್ಡು ಅಭಿವೃದ್ಧಿ ಆದದ್ದು. ಅಂದರೆ ಅವರಿಂದನೇ ಅಭಿವೃದ್ಧಿ ಆಗಿದೆ, ಅಲ್ಲಿಂದನೇ ತಮಗೆ ಪ್ರೇರಣೆ ಸಿಕ್ಕಿದೆ. ತುಂಬ ಸಂತೋಷ ಆಯಿತು. ಇನ್ನೂ ವಿಚಾರಗಳನ್ನು ಮತ್ತೆ ಬರೋಣ ಅಂತ ಈಗ ಮತ್ತೆ ಮಾಜಿ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಜೊತೆಗೆ ಇರ್ತಕ್ಕಂಥವ್ರ ಹತ್ರ ನಾವು ಮತ್ತೆ ಪ್ರಾರಂಭಿಸ್ತಾ ಇದ್ದೀವಿ. ಸರ್, ತಾವು ಕೂಡ ತಮ್ಮ ವಾರ್ಡಲ್ಲಿ ತಾವು ಹೇಳಿದರೆ ಮೂಲಭೂತ ಸೌಕರ್ಯಗಳನ್ನು ಅನೇಕ ಮಾಡಿದ್ದೀರಾ ಅಂತ. ತಾವು ಇಲ್ಲಿವರೆಗೆ ಮಾಡಿರೋದಂತಹ ಸೇವೆಗಳಲ್ಲಿ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಯಾವುದು ನಿರ್ವಹಿಸಿದ್ದೀರಾ? ಯಾವ ಥರ ಒಂದು ಚಾಲೆಂಜ್ ಕಟ್ಟಿ ತಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿರೋದಂಥ ಕೆಲಸಗಳನ್ನು ಯಾವುದ್ಯಾವುದಾಗಿರುತ್ತೆ ತಮ್ಮ ಅವಧಿಯಲ್ಲಿ? ನಮ್ಮ ಮೊದಲಾಗಿ ನಾನು ಕಾರ್ಪೊರೇಟರ್ ಆಗಿ ಬಂದಾಗ ಬೋಳೂರು ಯುನೈಟೆಡ್ ಕ್ಲಬ್ಬಿನಲ್ಲಿ ಮೇಲ್ಗಡೆ ಅಂತಸ್ತಿನಲ್ಲಿ ಒಂದು ಸಣ್ಣ ರೂಮಲ್ಲಿ ಅಂಗನವಾಡಿ ಶಾಲೆ ಪ್ರಾರಂಭಿಸಿದ್ರು. ನಾನು ಬಂದ ಕೂಡಲೇ ನನಗೆ ಒಂದು ಮನವಿ ಕೊಟ್ಟರು, ನಮ್ಮಲ್ಲಿ ಬೋಳೂರಲ್ಲಿ ಅಂಗನವಾಡಿ ಶಾಲೆ ಎಲ್ಲ ಬೇರೆ, ಒಂದು ಅಂಗನವಾಡಿ ಶಾಲೆ ಮಾಡಿಕೊಡ್ಬೇಕು ತಾವು ಅಂತ. ನಾನು ಆ ಮನವಿಗೆ ಆಗಲೇ ನಮ್ಮ ಮೇಯರ್ ಆಗಿದ್ದಂಥ ಶಶಿಧರ್ ಹೆಗ್ಡೆ ಅವರಿಗೆ ಒಂದು ಮನವಿಯನ್ನು ಮಾಡಿದೆ. ನಮ್ಮ ಬೋಳೂರಲ್ಲಿ ಒಂದು ಸಣ್ಣ ಪಾರ್ಕ್ ಇದೆ, ಅದು ಹಾಳು ಬಿದ್ದಿದೆ. ಆ ಪಾರ್ಕ್ನ ಒಳಗಡೆ ನಾವು ಒಂದು ಅಂಗನವಾಡಿ ಶಾಲೆ ಮಾಡಬೇಕಂತ. ಅದಕ್ಕೆ ತುಂಬ ಅಡಚಣೆಗಳೆಲ್ಲ ಇತ್ತು, ಅದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಕೌನ್ಸಿಲಲ್ಲಿ ತುಂಬ ಮಾತುಗಳೆಲ್ಲ ಬಂದಿದ್ದವು. ಆದರೂ ನಾನು ಛಲ ಬಿಡದೆ ಹಠದಲ್ಲಿ ಆಗಲೇಬೇಕಂತ ಒಂದು ಅಂಗನವಾಡಿ ಶಾಲೆಯನ್ನು ಬೋಳೂರು ಸುಲ್ತಾನ್ ಬತ್ತೇರಿ ಹತ್ತಿರ ಅಕ್ಷರ ಸದನ ಅಂತ ಹೆಸರಿಟ್ಟು ಶಾಲೆಯನ್ನು ಮಾಡಿದ್ದೇವೆ. ಆ ಶಾಲೆ ಉದ್ಘಾಟನೆ ಸಮಾರಂಭದಲ್ಲಿ ಜನಾರ್ದನ್ ಪೂಜಾರಿ ಅವರ ಹತ್ರ ಉದ್ಘಾಟನೆ ಮಾಡಿಸಿ ಅವರು ನನಗೆ ಅಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಅದೇ ನಿಮಗೆ ಒಂದು ಅಂದರೆ ಅದ್ಭುತವಾದ ಕೆಲಸ ಅಂತಂದರೆ ಅಲ್ಲಿ ಆಗ್ತಾ ಇಲ್ದಿರೋ ಜಾಗದಲ್ಲಿ ತಾವು ಆ ಥರ ಒಂದು ಅಂಗನವಾಡಿಗಳನ್ನು ತಂದಿರೋದಂಥ ಸಂತೋಷನೂ ಇದೆ. ತುಂಬ ಸಂತೋಷ ಆಯಿತು. ಸರಿ, ತಾವು ಮಾಡಿರೋದಂಥ ಮೂಲಭೂತ ಸೌಕರ್ಯಗಳಲ್ಲಿ ವಿವರಗಳನ್ನು ಬಿಡಿಸಿ ಮಾತಾಡಬೇಕಂತ ಇದ್ದೀನಿ. ಬೋಳೂರು ಸ್ಮಶಾನದಲ್ಲಿ ಒಂದು ನಮ್ಮ ವಿದ್ಯುತ್ ಚಿತಾಗಾರ ಇತ್ತು, ಅದು ಹಾಲು ಬಿದ್ದಿದ್ದು ನಾನು ಬರುವಾಗ. ಅದಕ್ಕೆ ನಾವು ಆ ಸಂದರ್ಭದಲ್ಲಿ ನಮಗೆ ಕಾರ್ಪೊರೇಷನ್ಗೆ ಕರೆಂಟ್ ಬಿಲ್ಲು ಕೂಡ ಒಂದು 80,000 ತನಕ ಬರ್ತಾಯಿತ್ತು. ಅದರಿಂದಾಗಿ ಆ ಸಂದರ್ಭದಲ್ಲಿ ನಾನು ಅದನ್ನು ಗ್ಯಾಸ್ಗೆ ಕನ್ವರ್ಟ್ ಮಾಡಿ ಆ ಗ್ಯಾಸ್ನಲ್ಲಿ ಒಂದು ಒತ್ತಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ ನನ್ನ ಸಮಯದಲ್ಲಿ. ಅದು ಈಗ ಮತ್ತೆ 5 ವರ್ಷದಲ್ಲಿ ಬೇರೆ ಪಾರ್ಟಿ ಇಲ್ಲಿ ಸದಸ್ಯರಿದ್ದರು. ಆ ಸಂದರ್ಭದಲ್ಲಿ ಅದು ಹಾಲು ಬಿದ್ದಿತ್ತು. ಈಗ ನನ್ನ ಪತ್ನಿ ಸದಸ್ಯರಾದವರು ಅದನ್ನು ಪುನಃ ಬೇರೆ ಒಂದು ಇದರಲ್ಲಿ ನಮಗೆ ಕರೆಂಟ್ ಎಲ್ಲ ಖರ್ಚು ಕಡಿಮೆ ಬರ್ತದೆ, ಕರೆಂಟಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಕೆಲವರ ಅಭಿಪ್ರಾಯದಿಂದ ಅದನ್ನು ವಿದ್ಯುತ್ತಿಗೆ ಪುನಃ ಪರಿವರ್ತನೆ ಮಾಡಿ ಅದು ಈಗ ಒಂದು 20 ಲಕ್ಷ. ಅದರ ಚಿಮಿನಿ ತುಂಬ ಸಣ್ಣದಿತ್ತು, ಒಂದು 30 ಮೀಟರ್ ಅಷ್ಟು ಇದೆ. ಅದು ಹಾನಿ ನಮ್ಮ ಇದಕ್ಕೆ ಹವಾಮಾನ ವರದಿ ಪ್ರಕಾರ ಅದು ಸಾಧಾರಣ ಒಂದು 100 ಮೀಟ್ರ್ ಮೇಲೆ ಇರಬೇಕಂತ. ಅದಕ್ಕೂ ಕೂಡ ಈ ಸಲ 14ನೇ ಹಣಕಾಸಿನಲ್ಲಿ 20 ಲಕ್ಷ ಮೀಸಲಿಟ್ಟು ಆ ಕೆಲಸ ಕೂಡ ಈಗ ನಡೀತಾ ಉಂಟು, ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಆಯಿತು. ಈಗ ತಾವು ಹೇಳಿರೋ ಪ್ರಕಾರ ತಮ್ಮ ಧರ್ಮಪತ್ನಿಯಾದವರು ಕೂಡ ಈಗ ಸದಸ್ಯರಾದಮೇಲೆ ಅವ್ರ ಜೊತೆಗೆ ಹೊಂದಾಳ್ಕೊಂಡು ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂತ. ಆದರೂ ನಮಗೆ ವರದಿ ಬಂದಿರೋದಂಥ ಪ್ರಕಾರ ಒಂದು 2-3 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳನ್ನು ಅನೇಕ ವರ್ಷಗಳಿಂದ ನಡೀತಾ ಇದೆ. ಈ ವರ್ಷಕ್ಕೆ ಪರಿಹಾರ ತೆಗಿಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ನೀವು ಏನಾದರೂ ಶ್ರಮ ಪಡ್ತಾ ಇಲ್ವಾ? ಜನ ಅಭಿಪ್ರಾಯಗಳನ್ನು ನೀಡ್ತಾ ಇರೋದಂಥ ವಿಚಾರ ತಮ್ಮ ಅಲ್ಲಿ ಅನಿಸಿಕೆ ಪ್ರಕಾರ ಏನಕ್ಕೆ ಅಲ್ಲಿ ನಡೀತಾ ಇದೆ ಈ ಥರ ತೊಂದರೆ, ಅದಕ್ಕೆ ಬಗೆಹರಿಸೋದಾದರೆ ಯಾವ ರೀತಿಯಿಂದ ಹರಿಬಹುದು ಮತ್ತು ಯಾವ ರೀತಿಯಿಂದ ಯಾವಾಗ ತನಕ ಅದಕ್ಕೆ ಸರಿಪಡಿಸ್ಬೋದು ಅನ್ನೋದನ್ನು ತಮ್ಮ ಅಭಿಪ್ರಾಯ? ನಮ್ಮಲ್ಲಿ ಸಾಧಾರಣ ಒಂದು
ಕೆಲವು ಕಡೆ ಎಲ್ಲ ಮೊದಲು ಇದ್ದ ಒಂದು GA ಪೈಪ್ಲೈನ್ ಈ ಕಡೆ ಇತ್ತು, ಅದರ ಒಳಗಡೆ ಎಲ್ಲ ತೂಕು ಹಿಡಿದು ಕೆಲವು ಕಡೆ ಎಲ್ಲ ಪ್ರೆಷರ್ ಕಡಿಮೆ ಇತ್ತು. ಅದನ್ನೆಲ್ಲ ನಾವೀಗ ಚೇಂಜ್ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಕೂಡ ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಏನಂದರೆ ಅದು ನಮ್ಮ ಈ ವಾರ್ಡಿನ ಸಮಸ್ಯೆ ಅಲ್ಲ, ಅದು ನಮಗೆ ಬರುವ ನೀರಿನ ಕನ್ಸಂಪ್ಷನ್ನೇ ಕಡಿಮೆ ಇದೆ. ಅದರಿಂದಾಗಿ ನಮಗೆ ಸರಿಯಾಗಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ. ಅದನ್ನು ಕೂಡ ನಾವೀಗ ಸರಿಪಡಿಸ್ತಾ ಇದ್ದೇವೆ. ಒಂದು ಬೊಕ್ಕಪಟ್ಟಣದಲ್ಲಿ ಒಂದು ಲೋ ಲೆವೆಲ್ ನೀರಿನ ಒಂದು 150-200 ಮೀಟ್ರ್ ಅದು ಹಳೆ ಪೈಪ್ಲೈನ್ ಇದೆ. ಅದನ್ನು ಕೂಡ ಈಗ ಚೇಂಜ್ ಮಾಡಲಿಕ್ಕೆ ಇವತ್ತು ನಾಳೆ ಕೆಲಸ ಸ್ಟಾರ್ಟ್ ಮಾಡುವವರಿದ್ದಾರೆ. ಅದು ಟೆಂಡರ್ ಎಲ್ಲ ಆಗಿದೆ. ತಮ್ಮ ಬಾಕಿ ಇರತಕ್ಕಂಥ ತಮ್ಮ ಧರ್ಮಪತ್ನಿಯಾದವರ ಅವಧಿ ಇನ್ನು ಫೆಬ್ರವರಿನ ಆಗುತ್ತೋ ಮಾರ್ಚ್ ಆಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಭಾಳ ಹತ್ತಿರ ಬರ್ತಾ ಇದೆ. ಆದರೂ ಕೂಡ ಅವಧಿ ಮುಗಿದೋಗಿರಬೇಕಾಗಿರೋದಂತಹ ಅನಿವಾರ್ಯದ ಕಾರಣ ಪೋಸ್ಟ್ಪೋನ್ ಆಗಿರೋದ್ರಿಂದ ಮತ್ತೆ ಈಗ ಎಲೆಕ್ಷನ್ಗಳನ್ನು ಪೋಸ್ಟ್ಪೋನ್ ಆಗಿರೋದ್ರಿಂದ ನಿಮಗೆ ಅವಕಾಶ ಸಿಗ್ತಾ ಇದೆ. ಬಟ್ ಆದರೂ ಕೂಡ ನಾನು ಕೇಳೋದಾದರೆ ಆ ಅವಧಿಯಲ್ಲಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಪೂರೈಸೋಕ್ಕಾಗತ್ತಾ? ಇನ್ನೂ ಏನಾದರೂ ಅವಧಿ ಬೇಕಾಗಿರುತ್ತಾ ಕೆಲಸ ಕಾರ್ಯಗಳಿಗೆ? ಈಗ ನಮಗೆ ಒಂದು 2-3 ತಿಂಗಳು ಇದರಿಂದ ಆ ಅವಧಿಯಲ್ಲಿ ಕೆಲಸ ಕಾರ್ಯ ನಿರ್ವಹಿಸಬಹುದು. ಆದರೂ ಈಗ ನಮ್ಮ ಮಂಗಳೂರಿಗೆ ಎಲ್ಲ ಪೈಪ್ಲೈನ್ ಚೇಂಜ್ ಮಾಡಲಿಕ್ಕೆ ಒಂದು ಟೆಂಡರ್ ಕರೆದಿದ್ದಾರೆ KUDCಯಿಂದ, ಹೌದು, ಕುರ್ಸಂತಿಂದ. ಇಡೀ ಲೈನ್ ನಮಗೆ ಮುಂಚಿನ ಲೈನ್ನಿಂದ ಏನೋ ಸಮಸ್ಯೆ ಬರ್ತದೆ, ಅದರಿಂದಾಗಿ ಎಲ್ಲ ಪೈಪ್ಲೈನ್ ಚೇಂಜ್ ಮಾಡೋದಂತ ಸರ್ವೆ ಎಲ್ಲ ಮಾಡಿದ್ದಾರೆ. ಅದು ಮಾಡುವಾಗ 1-2 ವರ್ಷ ಹೋಗ್ಬೋದು. ಆದರೂ ಅದು ಆದ ನಂತರ ನಮಗೆ ಚಿಲಿಂಬಿಯಲ್ಲಿ ಬೇರೆಯೇ ಒಂದು ಟ್ಯಾಂಕ್ ಕೂಡ ಮಾಡಲು ಅದರಲ್ಲಿ ಟೆಂಡರ್ ಕರೆದಿದ್ದಾರೆ. ಅದು ಆದರೆ ನಮ್ಮ ಈ ಕರಾವಳಿ ಟ್ಯಾಂಕ್ ಇದ್ದ ಕಡೆಯಿಂದ ನಮಗೆ ಇಲ್ಲಿ ಮಣ್ಣಗುಡ್ಡೆ, ಬೋಳೂರು, ಉರ್ವ ಈ 3 ಕಡೆಗೆ ಆ ಟ್ಯಾಂಕ್ನಿಂದ ನೀರು ಬಂದರೆ ಸಾಧಾರಣ ಸಮಸ್ಯೆ ಹರಿಬೋದು ಅಂತ ನನ್ನ ಒಂದು ಅನಿಸಿಕೆ. ತುಂಬ ಸಂತೋಷ ಆಯಿತು ಸರ್. ಈಗ ಬರ್ತಾ ಇರೋದಂಥ ತಮಗೆ ಗೊತ್ತಿರೋ ಪ್ರಕಾರ ಫೆಬ್ರವರಿನೋ ಮಾರ್ಚಲ್ಲೂ ಎಲೆಕ್ಷನ್ಗಳನ್ನು ಮತ್ತೆ ಚುನಾವಣೆಗಳನ್ನು ಬರ್ತಾ ಇದೆ. ಮತ್ತೊಮ್ಮೆ ತಾವು ಏನಾದರೂ ಸ್ಪರ್ಧಿಸ್ತಾ ಇದ್ದೀರಾ? ಸ್ಪರ್ಧಿಸಿದ್ರು ಕೂಡ ಇಲ್ಲಿರ್ತಕ್ಕಂಥ ತಮ್ಮ ವಾರ್ಡಿನ ಜನರಿಗೆ ಏನು ಸೌಲಭ್ಯಗಳನ್ನು ಮೀಸಲಾತಿ ಮಹಿಳೆ ಬಂದಿರೋ ತಮ್ಮ ಧರ್ಮಪತ್ನಿ ಆದವರಿಗೆ ಆಗಿರಲಿ ಮತ್ತು ನಿಮ್ಮ ಕಡೆಯವರಿಗೆ ಯಾರಿಗಾದರೂ ನಿಲ್ಲಿಸ್ತಾ ಇದ್ದೀರಾ? ಅಥವಾ ಜನರಲಲ್ಲಿ ಬಂದರೆ ತಾವು ಮತ್ತೊಮ್ಮೆ ಏನಾದರೂ ಸ್ಪರ್ಧಿಸ್ಬೇಕಂತ ಇದ್ದೀರಾ? ಇಲ್ಲಿ ಆಯ್ಕೆಯಾಗಿ ತಾವಾಗಿರಲಿ ತಮ್ಮ ಧರ್ಮಪತ್ನಿಯಾದವರು ಆಗಿರಲಿ ಆಯ್ಕೆಯಾಗಿ ಬಂದರೆ ತಾವು ಮುಖ್ಯವಾದ ಕೆಲಸಗಳನ್ನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸ್ಕೊಂಡಿದ್ದೀರಾ? ನಮಗೆ ಇಲ್ಲಿ ಈಗ ಸಾಧಾರಣ ಮಟ್ಟಿಗೆ ನಮ್ಮ ಬೋಳೂರಿನಲ್ಲಿ ತುಂಬ ಸಮಸ್ಯೆ ನಾವು ನಮ್ಮ ಧರ್ಮಪತ್ನಿ ಸದಸ್ಯ ಆಗುವಾಗ ಇತ್ತು. ಅದು ಕೂಡ ಎಲ್ಲ ಸಾಧಾರಣ ಒಂದು 75-80% ಎಲ್ಲ ಬಗೆಹರಿದಿದೆ. ಈಗ ತುಂಬ ಕೆಲಸ ನಾವು ಮಾಡಿದ್ದೇವೆ. ಇನ್ನೂ ಒಂದು ನಿಜವಾಗಿ ಹೇಳಬೇಕಾದ್ರೆ ನೀರಿನ ಸಮಸ್ಯೆ ಮಾತ್ರ, ಆ ನೀರಿನ ಸಮಸ್ಯೆ ಕೂಡ ಬಗೆಹರಿಬೋದು. ಆದರೂ ಈಗ ಪುನಃ ಮೀಸಲಾತಿ ಮಹಿಳೆ ಬಂದರೆ ನನ್ನ ಧರ್ಮಪತ್ನಿಯನ್ನು ನಾವು ನಿಲ್ಲಿಸುವುದಿಲ್ಲ. ಬೇರೆ ಯಾರಾದರೂ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತೀವಿ. ಒಳ್ಳೆ ಒಂದು ಕ್ಯಾಂಡಿಡೇಟ್ ನೋಡಿ ಜನರಲಲ್ಲಿ ಬಂದರೆ ತಾವೇ ಸ್ಪರ್ಧಿಸ್ತೀರಾ? ಜನರಲಲ್ಲಿ ಕೂಡ ನೋಡಬೇಕು. ನಾವು ಅಂದರೆ ನಾವು ಡಿಸೈಡ್ ಮಾಡಲಿಲ್ಲ. ನಮ್ಮ ವಾರ್ಡಿನ ಎಲ್ಲ ಒಂದು ವಾರ್ಡ್ನ ಒಂದು ಮೀಟಿಂಗ್ ಮಾಡಿ ಒಂದು ಯಾರು ಆಗ್ಬೋದು, ಒಳ್ಳೆ ಕೆಲಸ ಮಾಡುವವರು ಯಾರಾಗ್ಬೋದು ಅಂತ ಒಂದು ನಾವೇ ಮೀಟಿಂಗ್ ಎಲ್ಲ ಮಾಡಿ ನೋಡಿ ಆಲೋಚನೆ ಮಾಡಿ. ಅಂದರೆ ತಮಗೆ ಏನಾದರೂ ಅವಕಾಶ ನೀಡಿದರು, ತಮ್ಮ ಜನ ಮತ್ತೊಮ್ಮೆ ನಿಮಗೆ ಆಶೀರ್ವಾದಿಸಿದರು, ಮತ್ತು ನಿಮ್ಮ ಪಕ್ಷದಲ್ಲೂ ಕೂಡ ನಿಮಗೆ ಆಶೀರ್ವಾದಿಸಿ ಏನಾದರೂ ನಿಮಗೆ ಟಿಕೆಟು ಕೂಡ ಕೊಟ್ಟು ವಾರ್ಡ್ ನಂಬರ್ 27ಅಲ್ಲಿ ಪುನಃ ನಿಮಗೆ ನಿಲ್ಲಿಸೋದಂಥ ಪ್ರಯತ್ನ ಪಟ್ಟರೆ ಮುಖ್ಯವಾದ ಏನು ಕೆಲಸಗಳನ್ನು ಮಾಡಿಸ್ಕೊಡ್ತೀರಾ ಈ ಜನರಿಗೆ? ತಮ್ಮ ವಾರ್ಡಿನ 27 ನಂಬರ್ ವಾರ್ಡಿನ ಜನರಿಗೆ ತಾವು ಯಾವ್ಯಾವ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀರಾ? ಏನೇನು ಮಾಡಿಕೊಡ್ತೀರಾ ಅವರಿಗೆ? ನಮಗೆ ಇಲ್ಲಿ ಈಗ ಬಾಕಿ ಇರೋದು ಒಂದೇ ಒಂದು ಕೆಲಸ, ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ಪೂರೈಸ್ಕೊಡ್ತೀರಾ? ಸರಿ, ಇಲ್ಲಿ ಶಾಲೆ ವ್ಯವಸ್ಥೆ ಯಾವ ಥರ ಇದೆ? ತಮ್ಮ ವಾರ್ಡಲ್ಲಿ ಏನಾದರೂ ಶಾಲೆಗಳನ್ನು ಇದ್ದಾವ? ಅಂಗನವಾಡಿಗಳನ್ನು ಇದ್ದಾವ? ಅದಕ್ಕೆ ವ್ಯವಸ್ಥೆ ಯಾವ ರೀತಿಯಿಂದ ಇದೆ? ನಮ್ಮ ವಾರ್ಡ್ ಒಂದು ಚಿಕ್ಕ ವಾರ್ಡ್. ಅಂದರೆ ಸಾಧಾರಣ ಇಲ್ಲಿ 2 ಅಂಗನವಾಡಿ ಶಾಲೆ ಇದೆ, ಒಂದು ಸರ್ಕಾರಿ ಶಾಲೆ ಇದೆ, ಒಂದು ಅಮೃತಮಯಿ ಅಂತ ಒಂದು ಅಮೃತಮಯ ಸ್ಕೂಲ್ ಇದೆ. ಸರಿ ಸರ್, ತಮ್ಮ ವಾರ್ಡ್ ನಂಬರ್ 27ರಲ್ಲಿ ಮತ್ತೊಮ್ಮೆ ತಮಗೆ ವಾರ್ಡಿನ ಜನ ಆಶೀರ್ವಾದಿಸಿದರೆ ಮತ್ತು ನಿಮ್ಮ ಪಕ್ಷದ ಹಿರಿಯ ನಾಯಕರು ನಿಮಗೆ ಆಶೀರ್ವಾದಿಸಿ ಏನಾದರೂ ಒಂದು ಟಿಕೆಟ್ ಸೌಲಭ್ಯಗಳನ್ನು ತಮಗೆ ಕೊಟ್ಟು ಮತ್ತೊಮ್ಮೆ ತಮಗೆ ಏನಾದರೂ ಆಯ್ಕೆ ಮಾಡಿತ್ತಂದರೆ ಇಲ್ಲಿದ್ದಿರ್ತಕ್ಕಂಥ ವಾರ್ಡ್ ನಂಬರ್ 27ರ ಜನರಿಗೆ ತಾವು ಏನು ವಿಚಾರಧಾರೆಗಳನ್ನು ಇಟ್ಕೊಂಡಿದ್ದೀರಾ? ಏನು ಕೆಲಸ ಕಾರ್ಯಗಳನ್ನು ಪೂರೈಸಬೇಕಂತ ಇದ್ದೀರಾ? ಈಗ ನಮ್ಮಲ್ಲಿ ಏನೆಲ್ಲ ಕೆಲಸ ಉಳಿದಿದೆ, ಪೆಂಡಿಂಗ್ ಇದೆ, ಅದನ್ನು ಮೂಲಭೂತ ಸೌಕರ್ಯಗಳು ಅದನ್ನೆಲ್ಲ ಅವರಿಗೆ ಪೂರೈಸಬೇಕಂತ ಒಂದು ಆಲೋಚನೆ ಇದೆ. ಇನ್ನೊಮ್ಮೆ ನಮ್ಮ ಪಕ್ಷ ಇಲ್ಲಿ ಬಂದರೆ ನಾವು ಏನು ಆಶ್ರಯ ಮನೆಗಳಾಗಲಿ, ಈಗ ನಮ್ಮ UT ಖಾದರ್ ಅವರು ವಸತಿ ಮಂತ್ರಿ ಆಗಿದ್ದಾರೆ, ಅವರ ಮುಖಾಂತರ ಒತ್ತಾಯ ಮಾಡಿ ಆ ಕೆಲಸ ಮಾಡಲಿಕ್ಕೆ ನಾವು ತುಂಬ
ಪ್ರಯತ್ನ ಮಾಡ್ತೇವೆ. ಅಂದರೆ ಮನೆಗಳು ಇಲ್ದಿರೋರಿಗೆ ತಾವು ಏನಾದರೂ ಒಂದು ಆಶ್ರಯ ಮನೆಗಳು ಕೊಡ್ತೀರಾ? ಒಂದು ಪ್ರಯತ್ನ ಮಾಡ್ತೇವೆ. ಅಲ್ಲದೆ ಇಲ್ಲಿ ತುಂಬಾ ಪಾಪದ ಮನೆ ಒಂದು ರಿಪೇರಿ ಮಾಡಲಿಕ್ಕೆಲ್ಲ ಕೆಲವರಿಗೆ ತುಂಬಾ ಕಷ್ಟ ಅನಾನುಕೂಲ ಇದೆ. ಅಂದರೆ ಬಡ ಇರತಕ್ಕಂಥ ಕುಟುಂಬದವರಿಗೆ ಅವರಿಗೆ ನಮ್ಮ ಕಾರ್ಪೊರೇಷನ್ ಇಂದ ಈಗ ಕುಟೀರ ಭಾಗ್ಯ ಅಂತ ಒಂದು ಸ್ಕೀಮಲ್ಲಿ 20,000 ರೂಪಾಯಿ ಅವರ ಮನೆ ರಿಪೇರಿಗೆ ನಾವು ಕೊಡ್ತೇವೆ. ಅದು ಈ ಸಲ ತುಂಬ ಮನೆಗೆ ತೆಗೆಸಿ ಕೊಟ್ಟಿದ್ದೇವೆ. ಇನ್ನು ಮುಂದೆ ಬಂದರೆ ಅವರಿಗೆ ಅದನ್ನು ಕೂಡ ನಾವು ಮಾಡಲಿಕ್ಕೆ ಉತ್ಸುಕರಾಗಿ. ಸರಿ, ತುಂಬ ಸಂತೋಷ ಆಯಿತು. ತಮ್ಮ ವಾರ್ಡಿನ ಸರ್ವೆ ಮಾಡಿರೋ ಪ್ರಕಾರ ಇಲ್ಲಿ ಅಲ್ಪಸಂಖ್ಯಾತರು ಏನಾರ ನಿಮ್ಮಲ್ಲಿ ಇದ್ದಾರಾ? ಹಿಂದೆ ಉಳಿದಿರೋದಂಥ ವರ್ಗಗಳನ್ನು ಏನಾರ ಇದ್ದಾರಾ? ಅಥವಾ ಒಂದೇ ಒಂದು ಕುಟುಂಬ ಒಂದೇ ಒಂದು ಕ್ಯಾಸ್ಟಿಸಮಿಂದ ಏನಾದ್ರು ಜನ ಇದ್ದಾರಾ? ಅಲ್ಲ, ಎಲ್ಲರೂ ಸೇರಿಕೊಂಡು ಮಿಕ್ಸ್ ಆಗಿದ್ದಾರಾ ತಮ್ಮ ವಾರ್ಡಲ್ಲಿ? ತಮ್ಮ ವಾರ್ಡ್ನಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಸರಿ, ಅವರಿಗೆಲ್ಲ ರಾಜ್ಯ ಸರ್ಕಾರದಿಂದನೇ ಆಗಿರಲಿ, ಕೇಂದ್ರ ಸರ್ಕಾರದಿಂದ ಬಂದಿರೋದಂಥ ಯೋಜನೆಗಳಿಂದನೇ ಆಗಿರಲಿ, ತಮ್ಮ ಧರ್ಮಪತ್ನಿಯಾದವರ ಅವಧಿಯಲ್ಲೇ ಆಗಿರಲಿ, ಇನ್ನು ಮುಂದೆ ಬರ್ತಕ್ಕಂಥ ಎಲೆಕ್ಷನಲ್ಲಿ ತಮಗೂ ಏನಾದರೂ ಅವಕಾಶ ಸಿಕ್ಕಿ ಮತ್ತೊಮ್ಮೆ ತಾವು ಏನಾದರೂ ಸದಸ್ಯರಾದರೆ ತಾವು ಅಂಥವರಿಗೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಂತ ಇದ್ದೀರಾ? ಹೌದು, ಏನೆಲ್ಲ ನಮ್ಮ ಸೆಂಟ್ರಲ್ ಸ್ಕೀಮ್ ಆಗಿರಲಿ, ರಾಜ್ಯದೇ ಆಗಿರಲಿ, ಹೌದು, ರಾಜ್ಯ ಸ್ಕೀಮ್ ಏನಾದರೂ ಇದ್ದರೆ ಅವರಿಗೆ ತೆಗೆಸಿಕೊಡುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ. ತುಂಬ ಸಂತೋಷ ಆಯಿತು ಸರ್. ನಾನು ಈಗ ಮತ್ತೊಮ್ಮೆ ತಮ್ಮ ಕಡೆ ಬರ್ತಾ ಇದ್ದೀನಿ, ಯಾಕಂದರೆ ತಾವು ಕೂಡ ಇದೇ ವಾರ್ಡಲ್ಲಿ ಇರ್ತಕ್ಕಂಥವ್ರು ಅಂತೇಳಿ ನಿಮಗೆ ಒಂದು ಸುದ್ದಿ ಬಂದಿರೋದ ಪ್ರಕಾರ ತಮ್ಮ ವಾರ್ಡಿನ ಸದಸ್ಯರು ಕೂಡ, ಅವರ ಯಜಮಾನರು ಕೂಡ, ತಮ್ಮ ವಾರ್ಡಿನ ಸದಸ್ಯರ ಯಜಮಾನರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಮಾಜಿ ಸದಸ್ಯರು ಕೂಡ ಆಗಿದ್ದರು, ನಿಮ್ಮದೇ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಮತ್ತು ಹಾಲಿ ಶಾಸಕರಿಗೆ ಆಗಿರ್ಬೋದು, ಈಗ ಹಾಲಿ ನಿಮ್ಮ ವಾರ್ಡಿನ ಸದಸ್ಯರ ಅವರಿಗೆ ಆಗಿರ್ಬೋದು, ಇಲ್ಲ ಸಾಮಾನ್ಯ ಜನರಿಗೆ ಆಗಿರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆಗಿರ್ಬೋದು, ಈ ವಿಡಿಯೋ ಮುಖಾಂತರ ತಾವು ಏನಾದರೂ ಮನವಿ ಸಂದೇಶವನ್ನು ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ? ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ಮನವಿ ಅಂದರೆ, ನಮ್ಮ ಈಗಿನ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಇಷ್ಟ ತನಕವೂ ಮಾಡಲಿಲ್ಲ. ಅದೇ ರೀತಿ 370 ಆರ್ಟಿಕಲ್ ಅದನ್ನು ತೆಗೆದು ಹಾಕ್ತೇವೆ ಅಂತ ಹೇಳಿದ್ದಾರೆ ಕಾಶ್ಮೀರದಲ್ಲಿ, ಅದನ್ನು ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅದೇ ರೀತಿ ಸಮಾನ ನಾಗರಿಕ ಹಕ್ಕು ಅದನ್ನು ಕೂಡ ತರ್ತೇನೆ ಅಂತ ಹೇಳಿದ್ದೇನೆ, ಅದನ್ನು ಕೂಡ ಮಾಡಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಸ್ವಿಸ್ ಬ್ಯಾಂಕಲ್ಲಿದ್ದ ಹಣವನ್ನು ನಾವು ತರ್ತೇವೆ, ಲೂಟಿಕಾರನ ಹಿಡಿಯುತ್ತೇವೆ ಅಂತೇಳಿ ಅದನ್ನು ಕೂಡ ಮಾಡಲಿಲ್ಲ. ನಾವು ಕೂಡ ರಾಮನ ಭಕ್ತನವರು, ನಾವು ಹೋದಷ್ಟು ದೇವಸ್ಥಾನಕ್ಕೆ ವಾರದಲ್ಲಿ ಬೇರೆಯವರು ಹೋಗ್ಲಿಕ್ಕಿಲ್ಲ ನನ್ನ ಪ್ರಕಾರ. ನಾನು ಕೂಡ ಹೇಳುದು, ನನ್ನ ಮೊನ್ನೆ ಮೀಟಿಂಗಲ್ಲಿ ಕೂಡ ನಾನು ಹೇಳಿದೆ, ಕಾಂಗ್ರೆಸ್ ಪಕ್ಷ ಕೂಡ ರಾಮ ಮಂದಿರ ಆಗಲೇಬೇಕಂತ ನಮ್ಮದು ಕೂಡ ಆಸೆ. ಆದರೆ ಇದನ್ನು ಈ ಇಲೆಕ್ಷನ್ ಬರುವಾಗ ಯಾಕೆ ತಗೊಂಡು ಬರ್ತಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. 4.5 ವರ್ಷ ಮೋದಿಯವರು ಹೇಳಿದರು, ನಾನು ಬಂದ 1.5 ವರ್ಷದಲ್ಲಿ ಸುಗ್ರೀವಾಜ್ಞೆ ತಂದು ರಾಮ ಮಂದಿರವನ್ನು ಕಟ್ತೇನೆ ಅಂತ ಹೇಳಿದ್ದಾರೆ. ಈಗ ಅದನ್ನು ಮಾಡಲಿಲ್ಲ. ಅದೇ ನಾನು ಮತ್ತೊಂದು ವಿಷಯ ಹೇಳ್ತೇನೆ, ಇಲೆಕ್ಷನ್ ಬರುವಾಗ ನಮ್ಮ ವಿಶ್ವ ಹಿಂದೂ ಪರಿಷತ್ ಇರಲಿ, ಯಾವುದು ಈ ಸಭೆಯೆಲ್ಲ ಮಾಡಿ ಈ ರಾಮ ಮಂದಿರ ವಿಷಯ, ನಾವು ಕೂಡ ರಾಮನ ನಂಬುವವರು, ನಮಗೆ ಕೂಡ ರಾಮ ಮಂದಿರ ಆಗಲೇಬೇಕು. ನಾನು ಕೂಡ ಹೇಳುವುದು, ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಹೇಳುವುದು, ನಾನು ಕೂಡ ಹೇಳುವುದು, ನಮಗೆ ರಾಮ ಮಂದಿರ ಆಗಲೇಬೇಕು. ನಾವು ರಾಮ ಮಂದಿರ ವಿರೋಧಿ ಅಲ್ಲ, ಆದರೆ ಅದರಿಂದ ಯಾರಿಗೂ ಅನ್ಯಾಯವಾಗದಾಗೆ ರಾಮ ಮಂದಿರ ಆಗಲೇಬೇಕು. ಅಂದರೆ ಈ ಎರಡು ಸಮುದಾಯವರಿಗೂ ಕೂಡ ಸಮಾನತೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಕೋರ್ಟಿನ ಆದೇಶ ಬರುವವರೆಗೂ ಆದರೂ ಒಂದು ನಾವು ಅದಕ್ಕೆ ಬಗ್ಬೇಕಾಗತ್ತೆ. ಅಂದರೆ ತಾವು ಹೇಳಿದ ಪ್ರಕಾರ ಈಗ ನಡೀತಾ ಇರೋದಂಥ ಎಲೆಕ್ಷನ್ಗಳಲ್ಲಿ ಈ ಚುನಾವಣೆ ಹತ್ತಿರ ಬಂದಿದ್ದ ಕೂಡಲೇ ಈ ವಿಚಾರಗಳನ್ನು ಮುಂದೆ ತರೋದು, ಆ ವಿಚಾರಗಳನ್ನು ಮುಂದೆ ತರೋದು ಅಂತ ಹೇಳ್ಬಿಟ್ಟು ನಿಲ್ಲಿಸಬೇಕು ಅಂತ ತಮ್ಮ ಒಂದು ಅನಿಸಿಕೆ ತಿಳಿಸಿದ್ದೀರಾ. ಸರಿ, ತಮ್ಮ ವಾರ್ಡಿನ ವೈಯಕ್ತಿಕವಾಗಿ ಆಗಿರಲಿ, ತಮ್ಮ ಮಂಗಳೂರು ವಿಭಾಗದಲ್ಲಿ ಅಭಿವೃದ್ಧಿಗಾಗಿರಲಿ, ತಮ್ಮ ಶಾಸಕರುಗಳಿಗೆ ಆಗಿರಲಿ, ತಮ್ಮ MP ಗಳನ್ನು ಆಗಿರಲಿ, ತಮ್ಮ ಮಿನಿಸ್ಟರ್ಗಳಿಗೆ ಆಗಿರ್ಬೋದು, ಏನಾದರೂ ಮನವಿಗಳನ್ನು ಅಭಿವೃದ್ಧಿ ವಿಚಾರತ್ವಾಗಿ? ನಮ್ಮ ವಾರ್ಡಿನಲ್ಲಿ ಮೊದಲಿನ ಶಾಸಕರು, ಮಾಜಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಿನ ಶಾಸಕರು 6 ತಿಂಗಳಾಯಿತು ಬಂದು, ಅವರು ತುಂಬ ಇಲ್ಲಿ ನಾವು ಈಗ ಪಾಸ್ ಮಾಡಿದ ಕೆಲಸಗಳು ತುಂಬ ಉಂಟು ಬಾಕಿ, ಅದನ್ನು ಮಾಡಲಿಕ್ಕೆ ನಮಗೆ ಅವರು ಸಪೋರ್ಟ್ ಮಾಡಬೇಕು. ಅಂದರೆ ನಾವು ಒತ್ತಡ ಹಾಕಿ, ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿ ಮಾಡಿದ ಟೆಂಡರ್ ಆದ ಕೆಲಸಗಳು ತುಂಬ ಉಂಟು, ಅದು ಪೆಂಡಿಂಗಲ್ಲಿ ಉಂಟು. ಅದನ್ನು ನಮ್ಮ ಶಾಸಕರು ಆದಷ್ಟು ಮಾಡಬೇಕು. ಮತ್ತು ಮುಖ್ಯವಾಗಿ ನಮ್ಮ ಮೀನುಗಾರರನ್ನು ನಮ್ಮ ವಿರೋಧ ಪಕ್ಷದವರು ಬಳಸಿಕೊಳ್ಳುವುದು ಮಾತ್ರ ರಾಜಕೀಯವಾಗಿ, ಆದರೆ ಅವರಿಗೆ ಯಾವುದೇ ಒಂದು ಉಪಕಾರವನ್ನು ಮಾಡುವುದಿಲ್ಲ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷ
ಮೀನುಗಾರರಿಗೆ ಬೇಕಾದಷ್ಟು ಸವಲತ್ತುಗಳನ್ನು ಕೊಡ್ತದೆ, ಅದನ್ನೆಲ್ಲ ಮೀನುಗಾರರು ಪಡೀತಾರೆ. ನಾನು ಅಟಲ್ ಬಿಹಾರಿ ವಾಜಪೇಯಿ ಇರುವಾಗ ನಮಗೆ ಮೀನುಗಾರರಿಗೆ ಡಿಸೀಸ್ ಸಬ್ಸಿಡಿ, ಸೀಮೆಎಣ್ಣೆ ಸಬ್ಸಿಡಿ ಸಿಗಬೇಕಂತ ನಾವು ಜಂತರ್ ಮಂತರ್, ಡೆಲ್ಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಧರಣಿ ಕೂತ್ಕೊಂಡಿದ್ದೆ. ಆಗ ಜನಾರ್ದನ ಪೂಜಾರಿ ರಾಜ್ಯಸಭಾ ಸದಸ್ಯರಾಗಿದ್ದು, ನಮ್ಮ ಮೀನುಗಾರ ಅಸೋಸಿಯೇಷನ್ ಮುಖಾಂತರ ನಾವು ಆ ಟೈಮಲ್ಲಿ ನಾವು 1 ವಾರ ಧರಣಿ ಕೂತ್ಕೊಂಡು ಅಲ್ಲಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಮೀನುಗಾರರಿಗೆ ಡಿಸೀಸ್ ಸಬ್ಸಿಡಿ, ಸೀಮೆಎಣ್ಣೆ ಸಬ್ಸಿಡಿ ಸಿಗ್ತಾ ಉಂಟು. ಆದರೂ ನಮ್ಮ ಮೀನುಗಾರರಿಗೆ ಅದು ನೆನಪಿಲ್ಲ. ಯಾಕೆಂದರೆ ನಮ್ಮ ಮೀನುಗಾರರು ರಾಜಕೀಯವಾಗಿ ಅಂದರೆ ಧರ್ಮದ ವಿಷಯ ನಮ್ಮ ಮೀನುಗಾರರನ್ನು ಮಿಸ್ಯೂಸ್ ಮಾಡಿ ರಾಜಕೀಯ ಇವತ್ತು ಸೀಮೆಎಣ್ಣೆ ಸಬ್ಸಿಡಿ ಕೊಡುವುದಾದರೆ ಇಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಮಾತ್ರ, ಹಾಗೆ ಡೀಸೆಲ್ ಸಬ್ಸಿಡಿ ಕೊಡುವುದಾದರೆ ಇಲ್ಲಿದ್ದ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಮಾತ್ರ. ಈಗ ಕೇಂದ್ರದ್ದು ಯಾವುದೂ ಸಬ್ಸಿಡಿ ಬರುವುದಿಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಕೇಂದ್ರ ಈಗ ಇದ್ದ ಸಬ್ಸಿಡಿಯನ್ನು ತೆಗೆಯಲಿಕ್ಕೆ ಹೇಳ್ದ. ಇದು ಮೀನುಗಾರ ನಮ್ಮ ಸಮಾಜದವರಿಗೆ ನಮ್ಮ ಮೀನುಗಾರರಿಗೆ ಹೇಳುವುದಂದರೆ, ನೀವು ಆಲೋಚನೆ ಮಾಡಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಮೀನುಗಾರ ಎಷ್ಟು ಉಪಕಾರ ಮಾಡಿದೆ, ಈಗಿನ ಸರ್ಕಾರ ಕೇಂದ್ರ ಸರ್ಕಾರ ಎಂಥ ಕೆಲಸ ಮಾಡಿದೆ, ನೀವು ಒಂದು ಆಲೋಚನೆ ಮಾಡಿ. ನೀವು ಮತ ಹಾಕುವಾಗ ಕಾಂಗ್ರೆಸ್ ಪಕ್ಷ ಮಾಡಿದ ಕೆಲಸವನ್ನು ನೆನಪಿಡಿ ಅಂತ ಹೇಳ್ತಿದ್ದೆ. ಯಾಕಂದರೆ ತಾವು ಕೂಡ ಡೆಕ್ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಕೂಡ ತಾವು ಇರ್ತಕ್ಕಂಥವರು ಕಾರ್ಯದರ್ಶಿಯಾಗಿ ತಾವು ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೀರಾ. ಮತ್ತು ಮೀನುಗಾರಿಕೆಯಲ್ಲೂ ಕೂಡ ತಾವು ಒಂದು ಅಧ್ಯಕ್ಷತೆ ಸ್ಥಾನವನ್ನು ಪಡೆದಿದ್ದೀರಿ. ಇದರ ಮುಖಾಂತರ ತಮ್ಮ ಪಕ್ಷದ ಒಂದು ವಿಚಾರಗಳನ್ನು ನಮ್ಮ ವೀಕ್ಷಕರ ಎದುರುಗಡೆ ಇಟ್ಟಿದ್ದೀರಾ. ಬೇರೆ ಪಕ್ಷ BJP ಪಕ್ಷನೇ ಆಗಿರ್ಬೋದು, JDS ಪಕ್ಷನೇ ಆಗಿರ್ಬೋದು, ಇನ್ನೂ ಯಾವುದೇ ಪಕ್ಷಗಳನ್ನಾಗಿರ್ಬೋದು, ಮತ್ತು ನಿಮ್ಮ ಪಕ್ಷದ ವ್ಯವಸ್ಥೆಗಳನ್ನು ತಾವು ನಮ್ಮ ವೀಕ್ಷಕರ ಮುಂದೆ ಬಿಡಿಸಿ ಮಾತಾಡಿದ್ದೀರಾ. ಆದರೂ ಕೂಡ ತಮಗೂ ಕೇಳೋದಾದರೆ ತಮ್ಮ ವಾರ್ಡಿನ ವಾರ್ಡಿನ ಸದಸ್ಯರು ಕೂಡ ಕೌನ್ಸಿಲರ್ ಪಕ್ಷದಲ್ಲೇ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದವರೇ ಇರ್ತಕ್ಕಂಥವ್ರು. ಈಗ ಅವರು ಯಜಮಾನರು ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು. ಯಾವ್ಯಾವ ಕೆಲಸ ಕಾರ್ಯಗಳನ್ನು ಇನ್ನೂ ಪೆಂಡಿಂಗ್ ಇರ್ತಕ್ಕಂಥವ್ರು, ಅವ್ರ ವತಿಯಿಂದ ಏನಾದರೂ ಮಾಡೋದಂತಹ ಅವರು ಇದೇ ಸಂದರ್ಭದಲ್ಲಿ ತಾವು ಏನಾದರೂ ಮನವಿ ಮುಖಾಂತರ ಏನಾದರೂ ವಿಚಾರಗಳನ್ನು ತಿಳಿಸೋದಂತ? ಈಗ ತುಂಬ ಕೆಲಸ ಟೆಂಡರ್ ಆಗಿ ಕಾಂಟ್ರಾಕ್ಟ್ನ ಟೆಂಡರ್ ತೆಗೆದಾಗಿದೆ, ತುಂಬ ಕೆಲಸ ಬಾಕಿ ಉಂಟು. ನಮ್ಮ ಈಗಿನ ಕಾರ್ಪೊರೇಟ್ರು ಕೆಲಸ ಮಾಡಿದ್ರು, ಅದನ್ನು ಆದಷ್ಟು ಬೇಗ ಅಂದರೆ ನಾನು ಇಲೆಕ್ಷನ್ ಬರೋ ಮುಂಚೆ ಆ ಕಾರ್ಯಗಳೆಲ್ಲ ಬೇಗ ಮುಗಿಬೇಕಂದ್ರೆ ನಮ್ಮ ಆಸೆ. ಮತ್ತು ಇಲ್ಲಿದ್ದು ಒಂದು ರೋಡ್ ಅಗಲೀಕರಣ, ಹೌದು, ಮತ್ತು ಒಂದು ಹೊಸ ರೋಡು ಪ್ರವಾಸದ ಆಗುವುದು, ಅದೆಲ್ಲ ಟೆಂಡರ್ ಆಗಿದೆ. ಆ ಕೆಲಸ ಕೂಡ ಆದಷ್ಟು ಬೇಗ ಆಗಬೇಕಂತ ನಮ್ಮದು ಕೂಡ ಒಂದು ಆಸೆ. ಮತ್ತು ನಮ್ಮದು ಬತ್ತೇರಿಯಿಂದ ಕುದ್ರೋಳಿ ತನಕ ಕಾಂಕ್ರೀಟ್ ರಸ್ತೆ ಕೂಡ ಟೆಂಡರ್ ಆಗಿದೆ, ಆ ಕೆಲಸ ಕೂಡ ಆಗಬೇಕಂತ ನಮ್ಮದು ಆಸೆ. ಇದೆಲ್ಲ ನಮ್ಮ ಈಗಿನ ಕಾರ್ಪೊರೇಟ್ನ ಸಮಯದಲ್ಲಿ ಆದರೆ ನಮಗೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು, ಸಮಯ ಭಾಳ ಕಡಿಮೆ ಇರೋದ್ರಿಂದ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವು ನ್ಯಾಷನಲ್ ಪೊಲಿಟಿಷನ್ಸ್ ಇಂಡಿಯಾ .comನವರು ಇವತ್ತು ನಿಮ್ಮ ಮನೆ ಬಾಗಿಲು ತನಕ ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ಏನಿದೆ ಅಂತ ಹೇಳಿಬಿಟ್ಟು ಸಾರ್ವಜನಿಕರಲ್ಲಿ ನಾವು ಭೇಟಿ ಮಾಡಿ ನೋಡ್ಕೊಂಡಿದ್ದ ನಂತರನೂ ತಮಗೂ ಕೂಡ ಭೇಟಿ ಮಾಡಿದ್ದೀವಿ. ತಾವು ಯಾಕಂದರೆ ಸುಮಾರು ಸಹಕರಿಸ್ತಾ ಇರೋದಂಥ ತಮ್ಮ ವಾರ್ಡಲ್ಲಿ ಅದೇ ವಾರ್ಡಿನ ಸದಸ್ಯರು ಕೂಡ ಅನಿವಾರ್ಯತೆ ಕಾರಣ ನಮಗೆ ಇವತ್ತು ಭೇಟಿ ಆಗಲಿಲ್ಲದಿರೋದ್ರಿಂದ ಅವರ ಯಜಮಾನರು ಕೂಡ ನಮಗೆ ಭೇಟಿ ಮಾಡಿದರು. ನಾವು ಈ ಥರ ಸಂಪೂರ್ಣ ವಿಚಾರಧಾರೆಗಳನ್ನು ಹುಡುಕಾಡಿ ಬಂದು ತಮ್ಮ ವಿಚಾರಗಳನ್ನು ಸಾರ್ವಜನಿಕರಲ್ಲಿ ನಾವು ನೇರವಾಗಿ ಪ್ರಸಾರಗಳನ್ನು ಮಾಡ್ತಾ ಇರೋದಂಥ ವಿಚಾರತ್ವಾಗಿ ತಮಗೆ ಹೆಂಗೆ ಅನಿಸ್ತಾ ಇದೆ ನಾವು ಈ ಥರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದಂತಹ ಪ್ರಕಾರ ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಏನಿದೆ? ನನ್ನ ಅಭಿಪ್ರಾಯ ಏನಂದರೆ, ನಾನು ಯಾವಾಗಲೇ ಇಂಥದ್ದೆಲ್ಲ ಆಗಬೇಕಂತ ನಾವು ಬಯಸಿದವರು. ನೀವು ನಮ್ಮ ಕಾಲ ಹತ್ತಿರ ಬಂದಿದ್ದೀರಿ, ಇದು ಒಳ್ಳೆಯ ಕೆಲಸ, ನೀವು ಕೆಲಸ ಮಾಡಲೇಬೇಕು. ಇದರಿಂದ ಸಮಾಜ ಜನರಿಗೂ ಕೂಡ ಎಲ್ಲೆಲ್ಲಿ ಎಂತೆಂಥ ಒಂದು ಕೆಲಸ ಆಗ್ತದೆ. ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಕೇಂದ್ರ ಸರ್ಕಾರ ಕೂಡ ವಿಷಯ ತಿಳಿತದೆ. ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ನವರು ಅಲ್ಲ ಕಾರ್ಪೊರೇಟರ್ನವರು ಪುರಸಭಾ ಸದಸ್ಯರು ಮಾಡುವ ಕೆಲಸಗಳೆಲ್ಲ ಇದು ಮೇಲೆ ತಿಳಿತದೆ. ಆದರೆ ಇದು ಒಳ್ಳೆಯ ಕೆಲಸ, ಇದನ್ನು ನೀವು ಇನ್ನೂ ಹೆಚ್ಚು ಮುಂದುವರಿಸಿಕೊಂಡು ಹೋಗುವ ತಮ್ಮದು ಕೂಡ ಇದೇ ಥರ ಸಹಕಾರ ಇದ್ದರೆ ಎಲ್ಲ ಪಕ್ಷದವ್ರದ್ದು ಕೂಡ ನಾವು ಇದು ಒಂದೇ ಒಂದು ಮಾತು ಹೇಳೋದು, ತಮ್ಮದು ಎಲ್ಲ ಸಹಕಾರಗಳನ್ನು ನಮಗೆ ನೀಡ್ತಾ ಇದ್ರು ಕೂಡ ನಾವು ಎಲ್ಲ ರಾಜಕಾರಣಿಗಳ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೌನ್ಸಿಲರ್, ಕಾರ್ಪೊರೇಟರ್, MLA, MLC ಅಪ್ ಟು ಮಿನಿಸ್ಟರ್ವರೆಗೂ ಸಂಪೂರ್ಣ ವಿಚಾರಧಾರೆಗಳನ್ನು ಪಬ್ಲಿಕರ ಮುಂದೆ ತರ್ತಾ ಇರೋದಂತಹ ಮತ್ತು ಪಕ್ಷದ ಮುಖಂಡರು, ಪಕ್ಷದ ನಾಯಕರು, ಪಕ್ಷದ ಕಾರ್ಯದರ್ಶಿಯಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇರೋದಂತಹ ವ್ಯಕ್ತಿಗಳದ್ದು ಕೂಡ ನಾವು ಗುರುತಿಸಿ ನಾವು ಇದೇ ವಿಚಾರಗಳನ್ನು
ವೈಯಕ್ತಿಕವಾಗಿ ಪಕ್ಷದ ವತಿಯಿಂದನೇ ಏನಾದರೂ ಒಂದು ತೊಂದರೆಗಳನ್ನು ದೂರ ಮಾಡೋದಾದರೂ ಕೂಡ ಯಾವ ರೀತಿಯಿಂದ ಸರಿಪಡಿಸ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಇದೇ ಥರ ಕೆಲಸ ಕಾರ್ಯಗಳನ್ನು 5.5 ವರ್ಷ ತನಕ ನಾವು ಮಾಡಿ ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ಕಾಲು ನೀಡಿದ್ದೇವೆ. ತಮ್ಮದು ಕೂಡ ಇದೇ ಥರ ಸಹಕಾರಗಳನ್ನು ಇದ್ದರೆ ನಾವು ಇನ್ನೂ ಇಡೀ ದೇಶದೇ ಸಂಪೂರ್ಣವಾಗಿ ಬರದಂಥ 5 ವರ್ಷ ಅವಧಿಯಲ್ಲೇ ನಾವು ಸಂಪೂರ್ಣ ಪೂರೈಸೋಣ ಅಂತೇಳ್ಬಿಟ್ಟು ಹೇಳುತ್ತಾ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರಿಗೂ ಧನ್ಯವಾದಗಳು. ವೀಕ್ಷಕರ ತಾವು ಇಬ್ಬರು ಮಾತುಗಳನ್ನು ಕಮಲಾಶ್ ಸಲಿಯಾನ್ ಮತ್ತು ದೀಪಕ್ ಶರಿಯಾನ್ ಅವರ ಇಬ್ಬರು ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.